ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫಿನ್ ಮಾಸ್ಟರ್ ಕ್ಲಾಸ್. ಇವತ್ತು ನಾವು ಅಸೆಟ್ ಅಲೊಕೇಶನ್ಸ್ ಅಂದರೆ ಏನು, ಅಸೆಟ್ ಅಲೊಕೇಶನ್ಸಿಂದ ಬ್ಯಾಲೆನ್ಸ್ ಪೋರ್ಟ್ಫೋಲಿಯೋ ಯಾವ ರೀತಿ ಬಿಲ್ಡ್ ಮಾಡೋದು ಅಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್, ಅಸೆಟ್ ಅಲೊಕೇಶನ್ಸ್ ಅಂದರೆ ಏನು? ಅಸೆಟ್ ಅಲೊಕೇಶನ್ಸ್ ಅಂದರೆ ಇಟ್ ಇಸ್ ಎ ಕೈಂಡ್ ಆಫ್ ಎ ಪ್ರೋಸೆಸ್. ಈ ಪ್ರೋಸೆಸ್ನ ನೀವು ಡಿಫೈನ್ ಮಾಡ್ತೀರಾ. ಈ ಪ್ರೋಸೆಸ್ಸಲ್ಲಿ ನೀವು ಯಾವ ಅಸೆಟ್ಟಿಗೆ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಡಿಫೈನ್ ಮಾಡಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ. ಅಸೆಟ್ ಕ್ಲಾಸಸ್ ಯಾವುದು ಅಂತ ತಿಳ್ಕೊಂಡ್ರೆ, ಒಂದು ಸ್ಟಾಕ್ಸ್ ಆಗ್ಬೋದು, ಬಾಂಡ್ಸ್ ಆಗ್ಬೋದು, ರಿಯಲ್ ಎಸ್ಟೇಟ್ ಆಗ್ಬೋದು, ಅಥವಾ ನಾರ್ಮಲ್ ಸೇವಿಂಗ್ಸ್ ಅಕೌಂಟ್, FDs ಆಗ್ಬೋದು. ದೆನ್ ಈ ಅಸೆಟ್ ಅಲೊಕೇಶನ್ಸಿಂದ ನಿಮಗೆ ಗೋಲ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆ ಗೋಲ್ ಬಂದು ಏನಾಗುತ್ತೆ, ಈ ಗೋಲಲ್ಲಿ ನಿಮಗೆ ಇಟ್ಸ್ ಎ ಮಿಕ್ಸ್ಡ್ ಆಫ್ ಯುವರ್ ಅಲೈನ್ಡ್ ಗೋಲ್ ಆಗ್ಬೋದು, ಫೈನಾನ್ಷಿಯಲ್ ಗೋಲ್ಸ್ ವಿತ್ ರಿಸ್ಕ್ ಕ್ಯಾಪಿಟೈ ಆ್ಯಂಡ್ ರಿಸ್ಕ್ ಟಾಲರೆನ್ಸ್, ಆ್ಯಂಡ್ ಎಷ್ಟು ವರ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಹಾರಿಸನ್ನ ಅದನ್ನು ಗೋಲ್ ಸೆಟ್ ಮಾಡಿ ಆ ಗೋಲ್ ಪ್ರಕಾರ ನೀವು ಅಸೆಟ್ ಅಲೊಕೇಶನ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ವೈ ದಿಸ್ ಮ್ಯಾಟರ್ಸ್? ಏನಕ್ಕೆ ಮ್ಯಾಟರ್ಸ್ ಅಂತಂದರೆ, ಅಸೆಟ್ ಅಲೊಕೇಶನ್ಸ್ನ ನೀವು ಡಿಫೈನ್ ಮಾಡಿ ಇನ್ವೆಸ್ಟ್ಮೆಂಟ್ ಹಾರಿಸನ್ನ, ಸೊ ಇನ್ವೆಸ್ಟ್ಮೆಂಟ್ ಪ್ಯಾಟರ್ನ್ನ, ಮಾರ್ಕೆಟ್ ವಾಲಟಿಲಿಟಿ ಬೀಟ್ ಮಾಡೋಕ್ಕೆ, ಅನ್ಸರ್ಟನಿಟಿ ಬೀಟ್ ಮಾಡೋಕ್ಕೆ ಅಸೆಟ್ ಅಲೊಕೇಶನ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮೇಜರ್ ಅಸೆಟ್ ಕ್ಲಾಸಸ್ ಯಾವುದಾದ್ರು ಅಂತ ತಿಳ್ಕೊಂಡ್ರೆ, ಫಸ್ಟ್ ಅಸೆಟ್ ಕ್ಲಾಸ್ ಬಂದುಬಿಟ್ಟು ನಿಮಗೆ ಸ್ಟಾಕ್ಸ್ ಬಂದುಬಿಟ್ಟು ಆ್ಯಕ್ಚುಲಿ ಯು ಆರ್ ಬಿಕಮಿಂಗ್ ಎ ಓನರ್ ಆಫ್ ದ ಕಂಪ್ನಿ. ಅಲ್ಲಿ ನಿಮ್ಗೆ ಏನಾಗುತ್ತೆ, ಕಂಪ್ನಿಯಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತಂದರೆ ಯು ಆರ್ ಎಕ್ಸ್ಪೆಕ್ಟಿಂಗ್ ಹೈಯರ್ ರಿಟರ್ನ್ ಆ್ಯಸ್ ಸಿಮಿಲರ್ ಟು ಯುವರ್ ಪ್ರಮೋಟರ್. ಸೊ ಅಲ್ಲೇನಾಗುತ್ತೆ, ಹೈ ರಿಟರ್ನ್ ಹೈ ರಿಸ್ಕ್ ಆಗುತ್ತೆ. ದೆನ್ ವೆನ್ ಇಟ್ ಕಮ್ಸ್ ಟು ಬಾಂಡ್ಸ್ ಬಂದ್ಬಿಟ್ಟು ಏನಾಗುತ್ತೆ, ಕೆಲವೊಂದು ಗೌರ್ಮೆಂಟ್ ಕಂಪ್ನೀಸ್ ಆಗ್ಬೋದು, ಪ್ರೈವೇಟ್ ಕಂಪ್ನೀಸ್ ಆಗ್ಬೋದು, ಅವ್ರ ವರ್ಕಿಂಗ್ ಕ್ಯಾಪಿಟಲ್ಸ್ಗೋಸ್ಕರ ಒಂದು ಫಿಕ್ಸ್ಡ್ ಬಾಂಡ್ಸ್ನ ಇಶ್ಯೂ ಮಾಡಿ ಒಂದು ಫಿಕ್ಸ್ಡ್ ಕೂಪನ್ ಕೊಟ್ಟು ನಿಮಗೆ ತೊಗೊಳೋದಕ್ಕೆ ಹೇಳ್ತಾರೆ ವಿತ್ ಲಾಕ್-ಇನ್ ಪೀರಿಯಡ್ ಆಫ್ 5 years or 10 years. ಇಲ್ಲೇನಾಗುತ್ತೆ, ಅಲ್ಟಿಮೇಟ್ಲಿ ನಿಮ್ಮ ರಿಸ್ಕು ಕಂಪೇರ್ಡ್ ಟು ಸ್ಟಾಕ್ಸ್ ಕಡಿಮೆ ಇರುತ್ತೆ. ಅದು ಸೆಕೆಂಡ್ ಅಸೆಟ್ ಕ್ಲಾಸ್. ಸೊ ಥರ್ಡ್ ಅಸೆಟ್ ಕ್ಲಾಸ್ ವಿಲ್ ಬಿ ಅ ರಿಯಲ್ ಎಸ್ಟೇಟ್ ಅಂದರೆ ನಥಿಂಗ್ ಬಟ್ ಇಟ್ಸ್ ಅ ಪ್ರಾಪರ್ಟಿ ಬಿಲ್ಡಿಂಗ್. ಪ್ರಾಪರ್ಟಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಅಲ್ಟಿಮೇಟ್ಲಿ ಪ್ರಾಪರ್ಟಿಯಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅಂದರೆ, ಯು ಕ್ಯಾನ್ ಎಕ್ಸ್ಪೆಕ್ಟ್ ರೆಂಟಲ್ ಇನ್ಕಮ್, ಯು ಕ್ಯಾನ್ ಎಕ್ಸ್ಪೆಕ್ಟ್ ಇಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮ್ಮ ವ್ಯಾಲ್ಯೂಯೇಷನ್ಸ್ ಆಫ್ ಅ ಲ್ಯಾಂಡ್, ಪ್ರಾಪರ್ಟಿ ಆರ್ ಬಿಲ್ಡಿಂಗ್ ಇಟ್ ಕ್ಯಾನ್ ಗೋ ಅಪ್. ಸೊ ಅದು ನಿಮ್ಮ ಮೂರನೇ ಅಸೆಟ್ ಅಲೊಕೇಶನ್ಸ್. ಫೋರ್ತ್ ಅಸೆಟ್ ಅಲೊಕೇಶನ್ಸ್ ಬಂದುಬಿಟ್ಟು ನಿಮಗೆ ಕ್ಯಾಶ್ ಮತ್ತು ಕ್ಯಾಶ್ ಈಕ್ವಲೆಂಟ್ ಅಂದರೆ ಇಸ್ ನಥಿಂಗ್ ಬಟ್ ಯುವರ್ ಸೇವಿಂಗ್ಸ್ ಅಕೌಂಟ್ ಬ್ಯಾಲೆನ್ಸ್, ಇವರ FD ಅಮೌಂಟ್ ಆಗ್ಬೋದು. ಇಲ್ಲೇನಾಗುತ್ತೆ, ಅಲ್ಟಿಮೇಟ್ಲಿ ನಿಮ್ಮ ರಿಸ್ಕ್ ಅನ್ನೋದು ತುಂಬ ಲೋ ಇರುತ್ತೆ. ದೆನ್ ನಿಮ್ಮ ರಿಟರ್ನ್ ಕೂಡ ಸೊ ಮಾಡರೇಟ್ ಆಗಿರುತ್ತೆ, ಮೇ ಬಿ 4 to 5%. ಸೊ ವೈ ಇಟ್ ಇಸ್ ಮ್ಯಾಟರ್ಸ್? ಈ ಎಲ್ಲ ಅಸೆಟ್ ಕ್ಲಾಸ್ಗಳಲ್ಲಿ ಏನಾಗುತ್ತೆ, ಮಾರ್ಕೆಟಲ್ಲಿ ನಿಮ್ಮ ಒಂದು ಪರ್ಟಿಕ್ಯುಲರ್ ಗೋಲ್ನ ಅಚೀವ್ ಮಾಡಬೇಕು ಅಂದರೆ ಯು ಶುಡ್ ನಾಟ್ ಬ್ಲೈಂಡ್ಲಿ ಒಂದು ಅಸೆಟ್ ಕ್ಲಾಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಲ್ಲ. ಯು ಶುಡ್ ಕ್ರಿಯೇಟ್ ಯುವರ್ ಅಸೆಟ್ ಕ್ಲಾಸ್, you should define your goal, you should allocate your asset according to all these parameters. The role of risk tolerance ಅಂದರೆ ಇಸ್ ನಥಿಂಗ್ ಬಟ್ ನಿಮ್ಗೆ ಏನು ರಿಟರ್ನ್ ಬೇಕು, ನಿಮ್ಮ ರಿಸ್ಕ್ ಕ್ಯಾಪಿಟೈನ ಹೆಂಗೆ ಡಿಫೈನ್ ಮಾಡಬೇಕು ಅನ್ನೋದನ್ನ ನಾನು ಇವಾಗ ಹೇಳ್ಕೊಡ್ತೀನಿ. ಸೊ ಒಂದು ಎಕ್ಸಾಂಪಲ್ ಅಂದರೆ ಕನ್ಸರ್ವೇಟಿವ್ ಇನ್ವೆಸ್ಟರ್ ಅಂತಂದರೆ ಅವರು ಹೈ ರಿಸ್ಕ್ ತೊಗೊಳೋಕ್ಕೆ ರೆಡಿ ಇಲ್ಲ, ಅವರು ಲೋ ರಿಸ್ಕ್ ತೊಗೊಳ್ಬೇಕು ಅಂದ್ಕೊತಾರೆ, ಸ್ವಲ್ಪ ಸೇಫ್ಟಿ ಬೇಕು ಅವ್ರು ಇನ್ವೆಸ್ಟ್ಮೆಂಟಲ್ಲಿ ಅಂದ್ಕೊತಾರೆ. ಅವ್ರನ್ನ ನಾವು ಕನ್ಸರ್ವೇಟಿವ್ ಇನ್ವೆಸ್ಟ್ಮೆಂಟಾಗಿ ಕರಿತೀವಿ. ಅಂಥವರು ಅವ್ರ ಅಸೆಟ್ಟನ್ನು ಲಿಟಲ್ ಬಿಟ್ ಬಾಂಡ್ಸಲ್ಲಿ ಮತ್ತು ಕ್ಯಾಶಲ್ಲಿ ಇನ್ವೆಸ್ಟ್ಮೆಂಟು ಜಾಸ್ತಿ ಮಾಡ್ಬೋದು. ದೆನ್ ವೆನ್ ಇಟ್ ಕಮ್ಸ್ ಟು ಅಗ್ರೆಸಿವ್ ಇನ್ವೆಸ್ಟರ್ ಬಂದ್ಬಿಟ್ಟು ಅವರ ಇನ್ವೆಸ್ಟ್ಮೆಂಟ್ ಅಲೊಕೇಶನ್ಸ್ನ ಬಂದ್ಬಿಟ್ಟು ರಿಸ್ಕಿಯರ್ ಅಸೆಟ್ ಅಂದರೆ ಸ್ಟಾಕ್ಸಲ್ಲಿ ಆಗ್ಬೋದು, ರಿಯಲ್ ಎಸ್ಟೇಟಲ್ಲಿ ಆಗ್ಬೋದು, ಹೈಯರ್ ರಿಟರ್ನ್ ಕೊಡೋ ಪೊಟೆನ್ಷಿಯಲ್ ಸೆಗ್ಮೆಂಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವ್ರನ್ನ ನಾವು ಅಗ್ರೆಸಿವ್ ಇನ್ವೆಸ್ಟರ್ ಅಂತ ಕರಿತೀವಿ. ವೈಟ್ ಮ್ಯಾಟರ್ಸ್ ಅಂತಂದರೆ, ನೀವು ಅಸೆಟ್ ಅಲೊಕೇಶನ್ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಫಿಲಾಸಫಿ ಅಥವಾ ಇನ್ವೆಸ್ಟ್ಮೆಂಟ್ ಕ್ಯಾಟಗರೈಸ್ನ ಡಿಫೈನ್ ಮಾಡಬೇಕಾದ್ರೆ, ವೆದರ್ ಯು ಆರ್ ಎ ಕನ್ಸರ್ವೇಟಿವ್, ವೆದರ್ ಯು ಆರ್ ಅ ರಿಸ್ಕ್ ಟೇಕರ್ ಆರ್ ಅಗ್ರೆಸಿವ್ ಇನ್ವೆಸ್ಟರ್ ಅಂತ. ದೆನ್ ಒನ್ಸ್ ನೀವು ಅದನ್ನು ಡಿಫೈನ್ ಮಾಡಿದ್ಮೇಲೆ ನೆಕ್ಸ್ಟ್ ಬರೋದು ನಿಮಗೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆದಮೇಲೆ ಸೊ ರೀಬ್ಯಾಲೆನ್ಸಿಂಗ್ ಇಟ್. ಸೊ ಇವಾಗ ಇನ್ವೆಸ್ಟ್ಮೆಂಟ್ ಅಂತೂ ಸ್ಟಾರ್ಟ್ ಮಾಡಿದೆ, ಬಟ್ ಓವರ್ ಎ ಪೀರಿಯಡ್ ಆಫ್ ನೆಕ್ಸ್ಟ್ 1 year 2 years ಆಯಿತು, ಇನ್ವೆಸ್ಟ್ಮೆಂಟಲ್ಲಿ ಏನೂ ಚೇಂಜಸ್ ಮಾಡ್ತಿಲ್ಲ ಅಂತಂದರೆ ಇಟ್ ಇಸ್ ಲೈಕ್ ಅಗೇನ್ ಫಾಲ್ಟ್ ಆರ್ ಫೇಲ್ಯೂರ್ಸ್ ಟು ಅಚೀವ್ ಯುವರ್ ಫೈನಾನ್ಷಿಯಲ್ ಗೋಲ್. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನೆಕ್ಸ್ಟ್ ಸ್ಟೆಪ್ ರೀಬ್ಯಾಲೆನ್ಸಿಂಗ್ ಮಾಡಬೇಕಾಗತ್ತೆ ನಿಮ್ಮ ಪೋರ್ಟ್ಫೋಲಿಯೋನ. ಯಾವಾಗ ರೀಬ್ಯಾಲೆನ್ಸ್ ಮಾಡಬೇಕು? ರೀಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ಇಟ್ ಇಸ್ ನಾಟ್ ಎವ್ರಿ ಡೇ, ಎವ್ರಿ ವೀಕ್, ಎವ್ರಿ ಮಂತ್. ಇಟ್ ಶುಡ್ ಬಿ ಅಟ್ಲೀಸ್ಟ್ half year ಆರ್ 1 year ಒನ್ಸ್. ಆ ಸಿಗ್ನಿಫಿಕೆಂಟ್ ನಿಮಗೆ 1 year ಒಂದ್ಸಲಿ ನಿಮ್ಮ ಪರ್ಟಿಕ್ಯುಲರ್ ಅಸೆಟ್ ಅಲೊಕೇಶನ್ನ ಒಂದ್ಸಲಿ ವಾಚ್ ಮಾಡಿ, ಯಾವ ಸೆಗ್ಮೆಂಟ್, ಯಾವ ಅಸೆಟ್ ಕ್ಲಾಸಸ್ ಆಲ್ರೆಡಿ ಹೈಯರ್ ರಿಟರ್ನ್ ಆಗಿದೆ ಇಲ್ಲ ಲೋವರ್ ರಿಟರ್ನ್ ಆಗಿದೆ, ಮಾರ್ಕೆಟ್ ಸಿಗ್ನಿಫಿಕೆಂಟ್ಲಿ ಯಾವುದ್ರಲ್ಲಿ ಶಿಫ್ಟ್ ಆಗ್ತಿದೆ, ಯಾವ ಟ್ರೆಂಡ್ ಮೂಮೆಂಟಮಲ್ಲಿದೆ, ಆ ಪರ್ಟಿಕ್ಯುಲರ್ ಟ್ರೆಂಡಲ್ಲಿ ಯು ಶುಡ್ ಇನ್ಕ್ರೀಸ್ ಯುವರ್ ಅಲೊಕೇಶನ್ ಪಾರ್ಟ್ ಆ್ಯಂಡ್ ಯು ನೀಡ್ ಟು ರೈಡ್ ಆನ್ ಇಟ್. ಸೊ ಎಲ್ಲಿ ಗಂಟೆ ಸ್ಟಿಕ್ ಮಾಡ್ತೀರಾ ಅಲ್ಲಿವರೆಗೂ ನಿಮಗೆ ಅಚೀವ್ಮೆಂಟ್ ಆಫ್ ರಿಟರ್ನ್ಸ್ ವಿಲ್ ಬಿ ಮೋರ್ ಇಂಪಾರ್ಟೆಂಟ್. ಇದು ನಿಮಗೆ ಸೊ ರಿಸ್ಕ್ ನಿಮ್ಮ ವೈಟ್ಸ್ ಮ್ಯಾಟರ್ ಅಂತಂದರೆ, ಸೊ ಈ ರೀಬ್ಯಾಲೆನ್ಸಿಂಗ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಅಚೀವ್ ಯುವರ್ ಗೋಲ್ ಅನ್ನೋ ಪರ್ಟಿಕ್ಯುಲರ್ ಸೆಟ್ ಆಫ್ ಇನ್ವೆಸ್ಟ್ಮೆಂಟ್ ಹಾರಿಸನ್ ಟೈಮಲ್ಲಿ ಅಚೀವ್ ಮಾಡೋಕ್ಕೆ ಯೂಸ್ಫುಲ್ ಆಗುತ್ತೆ.
ಸೊ ಒಂದು ಸ್ಯಾಂಪಲ್ ಅಸೆಟ್ ಅಲೊಕೇಶನ್ಸ್ ಏಜ್ ಪ್ರಕಾರ ಬೈಫರ್ಕೇಷನ್ ಮಾಡೋದಾದರೆ, ಟೇಕ್ ಎನ್ ಎಕ್ಸಾಂಪಲ್ ಯಂಗ್ ಇನ್ವೆಸ್ಟರ್ ಇಸ್ ನಥಿಂಗ್ ಬಟ್ ಇಫ್ ಅ ಪೀಪಲ್ ಇಸ್ ಲೈಕ್ ಏಜ್ ಬಿಲೋ 30, ಸೊ ಯು ಕ್ಯಾನ್ ಕನ್ಸಿಡರ್ಸ್ ಯಂಗ್ ಅಂತ. ಸೊ ಅಲ್ಲೇನಾಗುತ್ತೆ, ಅಲ್ಟಿಮೇಟ್ಲಿ ಯು ಹ್ಯಾವ್ ಅ ರಿಸ್ಕ್ ತೊಗೊಳೋ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಬಿಕಾಸ್ ಇಟ್ಸ್ ಎ ನ್ಯೂ ಬಿಗಿನಿಂಗ್ ಇನ್ ಯುವರ್ ಲೈಫ್ ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲ್ ಥಿಂಗ್ಸ್. ಇಲ್ಲಿ ನನ್ನ ಸಜೆಷನ್ಸ್ ಅಥವಾ ನಾರ್ಮಲ್ ಟರ್ಮ್ ಸಜೆಷನ್ಸ್ ಅಂತಲೇ ದೇ ಆರ್ ಯಂಗ್ ಇನ್ವೆಸ್ಟರ್ಗೆ 80%ವರೆಗೂ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, 15% ಬಾಂಡ್ಸಲ್ಲಿ ಮಾಡ್ಬೋದು, 5% ಕ್ಯಾಶಲ್ಲಿ ಕೀಪ್ ಮಾಡಬೇಕಾಗತ್ತೆ. ದೆನ್ ಕಮಿಂಗ್ ಟು ದ ಮಿಡಲ್ ಏಜ್ ಅಂತಂದರೆ, ಸೊ ಆಫ್ಟರ್ ಪೋಸ್ಟ್ ಮ್ಯಾರೇಜ್ ಆರ್ ಅ ಪೋಸ್ಟ್ ರೆಸ್ಪಾನ್ಸಿಬಲ್ ಆಫ್ ದ ಪರ್ಸನ್, ಫ್ಯಾಮಿಲಿ ಪರ್ಸನ್ಸ್, ಸೊ ಅಲ್ಲೇನಾಗುತ್ತೆ ಮಿಡಲ್ ಏಜ್ ಸ್ಟಾರ್ಟ್ ಆಗುತ್ತೆ. ಮಿಡಲ್ ಏಜಲ್ಲಿ ಏನಾಗುತ್ತೆ, ಅವ್ರಿಗೆ ಮಾಡರೇಟ್ ರಿಸ್ಕ್ ಸಿಗಬೇಕಾಗತ್ತೆ. ಅಲ್ಲಿ ಆ್ಯಸ್ ಪರ್ ದ ಫೈನಾನ್ಷಿಯಲ್ ಸ್ಟ್ರಾಟಜಿ ಸೆಟ್ಸ್ 60% ಅವರು ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, 30% ಬಾಂಡ್, 10% ಕ್ಯಾಶ್. ದೆನ್ ಇಟ್ ಕಮ್ ಟು ಲೇಟರ್ ರಿಟೈರ್ಮೆಂಟ್ ಸ್ಟೇಜ್ ಇಸ್ ನಥಿಂಗ್ ಬಟ್ ಆಫ್ಟರ್ 55 to 60 years ಅಂಡ್ ಎಬೋ. ಅಲ್ಲೇ ಅಲ್ಟಿಮೇಟ್ಲಿ ನಿಮ್ಮ ವರ್ಕಿಂಗ್ ಕೇಪಬಿಲಿಟಿ ಆರ್ ಯುವರ್ ಅರ್ನಿಂಗ್ ಕೇಪಬಿಲಿಟಿ ಅಲ್ಲಿ ಆಲ್ರೆಡಿ ಕ್ಲೋಸ್ ಹಾಕೋ ಮಟ್ಟಕ್ಕೆ ಬಂದಿರುತ್ತೆ. ಅಲ್ಲಿ ಅಲ್ಟಿಮೇಟ್ಲಿ ಏನಾಗುತ್ತೆ, ನಿಮ್ಮ ಹಾರ್ಡ್ ಅಂಡ್ ಮನಿನ ನೀವು ಲೋ ರಿಸ್ಕ್ ಟಾಲರೆನ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಇನ್ ದಟ್ ರಿಸ್ಕ್ ಕ್ಯಾಪಿಟೈಲ್, ಸೊ ಆ್ಯಸ್ ಎ ಫೈನಾನ್ಷಿಯಲ್ ಟರ್ಮ್ಸ್ ರೆಕಮೆಂಡ್ 30% ಇಂಟು ಆ ಸ್ಟಾಕ್ಸ್, 50% ಇಂಟು ಬಾಂಡ್, 20% ಇಂಟು ಕ್ಯಾಶ್. ಎಗೇನ್ ವೈ ಇಟ್ ಮ್ಯಾಟರ್ಸ್ ಅಂತಂದರೆ, ದಿಸ್ ಆರ್ ದ ಕಾಮನ್ ಅಲೊಕೇಶನ್ಸ್, ಬಟ್ ಪರ್ಸ್ನಲ್ ಫೈನಾನ್ಷಿಯಲ್ ಗೋಲ್ಸ್ ಮತ್ತು ರಿಸ್ಕ್ ಮತ್ತು ಟೈಮ್ ಹಾರಿಸನ್ ಅಲ್ಲಿ ನಿಮ್ಮ ಅಂದ್ಕೊಂಡಿರೋ ಗೋಲ್ನ ರೀಚ್ ಆಗಬೇಕು ಅಂದರೆ ಇಟ್ ಶುಡ್ ಬಿ ಎ ಮ್ಯಾಂಡೇಟ್ರಿ, ಇಟ್ ಶುಡ್ ಬಿ ವಿಸಿಬಿಲಿಟಿ, ಇಟ್ ಶುಡ್ ಬಿ ಎ ಪ್ರಾಪರ್ ಪಾತ್ ಟು ಅಚೀವ್ ಯುವರ್ ಫೈನಾನ್ಷಿಯಲ್ ಗೋಲ್ಸ್ ಅಟ್ ದ ರೈಟ್ ಸೆಟ್ ಆಫ್ ಟೈಮ್. ಸೊ ಸಮರಿ, ಈ ಪರ್ಟಿಕ್ಯುಲರ್ ಅಸೆಟ್ ಅಲೊಕೇಶನ್ಗೆ ಸಮರಿ ಅಂತ ಹೇಳೋದಾದರೆ, ಇಟ್ಸ್ ವೆರಿ ಸಿಂಪಲ್. ನಿಮ್ಮ ಏಜ್ ಬೇಸ್ಡ್, ನಿಮ್ಮ ರಿಸ್ಕ್ ಬೇಸ್ಡ್, ನಿಮ್ಮ ಟೈಮ್ ಬೇಸ್ಡ್, ನೀವು ನಿಮ್ಮ ಪ್ರಕಾರವಾಗಿ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಐ ಥಿಂಕ್ ಗಿವ್ಸ್ ಕ್ಲಾರಿಟಿ ಆನ್ ಅಸೆಟ್ ಅಲೊಕೇಶನ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಫಿನ್ ಮಾಸ್ಟರ್ ಕ್ಲಾಸ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.